ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಲಕ್ಷ್ಮೀ ಮಾತೆಯ ಕೃಪೆ ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕೇ ಬೇಕು. ಶ್ರೀ ಲಕ್ಷ್ಮೀ ದೇವಿಯ ವಾರ ಶುಕ್ರವಾರ. ದೇವಿಯ ವಾರದಂದು ಭಕ್ತಿಭಾವದಿಂದ ದೇವಿಯ ಆರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯ ಫಲ ದೊರೆಯುತ್ತದೆ. ನಾಳೆ ಶುಕ್ರವಾರದಂದು ಮನೆಯ ಗೃಹಲಕ್ಷ್ಮಿಯರು ಈ ಉಪಾಯಗಳನ್ನು ತಪ್ಪದೇ ಮಾಡಿ. ಮೊದಲನೇದಾಗಿ ಬೆಳಿಗ್ಗೆ 6 ಗಂಟೆ ಒಳಗೆ ಎದ್ದು ಸ್ನಾನವನ್ನು ಮುಗಿಸಿ ಅಂಗಳವನ್ನು ಸುಶೋಭಿತಗೊಳಿಸಬೇಕು. ಅಂಗಳಿಗೆ ಸಿಂಪಡಿಸುವಂಥ ನೀರಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ನಂತರ ಸಿಂಪಡಣೆಯನ್ನು ಮಾಡಬೇಕು. ನಂತರ ಹೊಸ್ತಿಲಿಗೆ ಚೆನ್ನಾಗಿ ಹಳದಿ ಲೇಪನವನ್ನು ಮಾಡಿ ಒಂದು ಬಟ್ಟಲಿಗೆ ಅರಿಶಿಣದ ಪುಡಿ, ಸ್ವಲ್ಪ ಚಂದನದ ಪುಡಿ, ಸ್ವಲ್ಪ ಗೋಮೂತ್ರ ಮತ್ತು ಸುಗಂಧಿತ ಅತ್ತರನ್ನು ಹಾಕಿ ಈ ಪೇಸ್ಟನ್ನು ಹೊಸ್ತಿಲಿಗೆ ಲೇಪಿಸಬೇಕು. ಗ್ರ್ಯಾನೈಟ್ನ ಹೊಸ್ತಿಲಿದ್ರೆ ಎರಡೂ ಬದಿಗೆ 3 ಗೆರೆಗಳನ್ನು ಎಳೆಯಬಹುದು. ಅರಿಶಿಣ, ಕುಂಕುಮ, ರಂಗೋಲಿ, ಹೂವು, ದೀಪ, ಧೂಪದಿಂದ ಹೊಸ್ತಿಲಿನ ಪೂಜೆಯನ್ನು ಮಾಡಿ. ಯಾವ ಮನೆಯಲ್ಲಿ ನಿತ್ಯ ಹೊಸ್ತಿಲಿನ ಪೂಜೆ ಆಗುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆ ವಾಸ ಮಾಡ್ತಾಳೆ. ತುಳಸಿ ಮಾತೆಗೆ ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಮಾತೆಯ ಮೂರ್ತಿ ಇದ್ದರೆ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಅಭಿಷೇಕವನ್ನು ಮಾಡಬೇಕು. ಫೋಟೋ ಇದ್ದರೆ ಸ್ವಲ್ಪ ಗುಲಾಬ್ ಜಲವನ್ನು ಸಿಂಪಡಿಸಿ ಚೆನ್ನಾಗಿ ಒರೆಸಿ ಅತ್ತರನ್ನು ಹಚ್ಚಬೇಕು. ನಂತರ ಅರಿಶಿಣ ಕುಂಕುಮವನ್ನು ದೇವಿಗೆ ಹಚ್ಚಬೇಕು. ಕೆಂಪು ಹೂ ಇದ್ದರೆ ದೇವಿಗೆ ಅರ್ಪಣೆಯನ್ನು ಮಾಡಿ, ಇಲ್ಲಾಂದರೆ ಯಾವುದೇ ಹೂವಿದ್ರೂ ದೇವಿಗೆ ಅರ್ಪಿಸಿ. ನಾಳೆ ಸಾಧ್ಯವಾದರೆ ಅಕ್ಕಿಯ ಪಾಯಸದ ನೈವೇದ್ಯವನ್ನು ದೇವಿಗೆ ತೋರಿಸಬೇಕು. ಕರ್ಪೂರದ ಆರತಿಯನ್ನು ತಪ್ಪದೇ ಮಾಡಬೇಕು. ಭೀಮಸೇನಿ ಕರ್ಪೂರಕ್ಕೆ 5 ಲವಂಗವನ್ನು ಹಾಕಿ ಏಲಕ್ಕಿಯನ್ನು ಹಾಕಿ ದೇವಿಯ ಆರತಿಯನ್ನು ಮಾಡಬೇಕು. ಧನಲಕ್ಷ್ಮಿ ಕುಂಜನ ನಿಮ್ಮ ಹತ್ತಿರ ಇದ್ದರೆ ನಾಳೆ ತಪ್ಪದೆ ಕುಂಜನ ಸೇವೆಯನ್ನು ಮಾಡಿ. ಇದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಕನಕದಾರ ಸ್ತೋತ್ರ ಮತ್ತು ಶ್ರೀ ಸೂಕ್ತಗಳ ಪಠನೆಯನ್ನು ಮಾಡಬೇಕು. ಪಠಿಸಲಿಕ್ಕೆ ಬರೋದಿಲ್ಲ ಅನ್ನೋರು ಮೊಬೈಲ್ನಲ್ಲಿ ಪ್ಲೇ ಮಾಡಿ ದೊಡ್ಡ ಧ್ವನಿಯಲ್ಲಿ ಹಚ್ಚಿಡಬೇಕು. ಏಕೆಂದರೆ ಈ ಸ್ತೋತ್ರಗಳ ಲಹರಿ ಮನೆಯಲ್ಲಿ ಹರಡಿದರೆ ಇಡೀ ಮನೆಯಲ್ಲಿ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ. ಶ್ರೀಯಂತ್ರ ಅಥವಾ ಲಕ್ಷ್ಮೀ ಮಾತೆಯ ಮೂರ್ತಿಗೆ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಕುಂಕುಮಾರ್ಚನೆಯನ್ನು ನಾಳೆ ಮಾಡಬೇಕು. ಲಾಕರ್ನಲ್ಲಿ ಕವಡೆಯನ್ನು ಇಟ್ಟಿದ್ರೆ ಅದನ್ನು ಹೊರಗೆ ತೆಗೆದು ನಾಳೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಪೂಜಿಸಬೇಕು. ಕವಡೆ ಸೇವೆ ನಿಮಗೆ ಇನ್ನೂ ಗೊತ್ತಿಲ್ಲ ಅನ್ನೋರು ಈ ಸೇವೆಯನ್ನು ಈಗ ಸ್ಕಿಪ್ ಮಾಡಿ. ಇದರ ಬಗ್ಗೆ ಒಂದು ಸ್ಪೆಷಲ್ ಆದ ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಹೇಳ್ತೀನಿ. ಏಕೆಂದರೆ ಗುರುಪುಷ್ಯ ನಕ್ಷತ್ರ ಅಥವಾ ಯಾವುದಾದ್ರೂ ಒಂದು ಶುಭ ಮುಹೂರ್ತದಲ್ಲಿ ಈ ಕವಡೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಸಿದ್ಧ ಮಾಡಿ ನಂತರ ಪೂಜಿಸಬೇಕಾಗುತ್ತೆ. 11 ಲವಂಗಗಳನ್ನು ತೆಗೆದುಕೊಂಡು ಒಂದೊಂದು ಲವಂಗವನ್ನು ಕೈಯಲ್ಲಿ ಹಿಡಿದು ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿ ದೇವಿಯ ಚರಣಕ್ಕೆ ಅರ್ಪಿಸಬೇಕು. ನಮೋಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ರೀತಿ ಸುಂದರವಾದ ಮಹಾಲಕ್ಷ್ಮಿಯ ಅಷ್ಟಕ ಇದೆ. ಕರವೀರ ನಿವಾಸಿ ಶ್ರೀ ಮಹಾಲಕ್ಷ್ಮಿಯ ಫಲಕಾರಿ ಸ್ತೋತ್ರ ಇದು. ಪಠನೆ ಬರದಿದ್ದರೆ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಈ ಸೇವೆಯನ್ನು ನೀವು ಮಾಡಬಹುದು. ಈ ರೀತಿ ಒಂದೊಂದು ಲವಂಗವನ್ನು ಕೈಯಲ್ಲಿ ಹಿಡಿದು ಅರ್ಪಿಸಬೇಕು. ಈ ಲವಂಗವನ್ನು ನೀವು ನಿಮ್ಮ ಲಾಕರ್ನಲ್ಲಿ ಇಡಬಹುದು, ಇಲ್ಲಾಂದರೆ ನಿಮ್ಮ ವಾಲೆಟ್ನಲ್ಲಿ ಇಟ್ಕೋಬಹುದು. ಈಗ ಮತ್ತೊಂದು ಪ್ರಭಾವಿಯಾದ ಉಪಾಯವನ್ನು ಶುಕ್ರವಾರನೇ ಮಾಡಬೇಕು. ಒಂದು ಕೆಂಪು ಬಟ್ಟೆಯಲ್ಲಿ 1 ರೂಪಾಯಿಯ ನಾಣ್ಯ ಅಥವಾ 1 ಬೆಳ್ಳಿಯ ನಾಣ್ಯ, 5 ಲವಂಗ ಮತ್ತು 5 ಏಲಕ್ಕಿಯನ್ನು ಹಾಕಿ ಅದರ ಗಂಟನ್ನು ಕಟ್ಟಿ ಇದನ್ನು ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ಇದ್ದರೆ ಮೂರ್ತಿಯ ಪಾದದಡಿಗೆ ಇಡಬೇಕು, ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋ ಹತ್ತಿರ ಇಡಬೇಕು. ಈಗ ಸ್ಫಟಿಕ ಮಾಲೆ ಅಥವಾ ಪದ್ಮ ಬೀಜದ ಮಾಲೆಯಿಂದ ಶ್ರೀ ಮಹಾಲಕ್ಷ್ಮಿಯ ನಮಃ ಅಥವಾ ಕಮಲಾತ್ಮಕ ಮಂತ್ರವನ್ನು ಜಪಿಸಬೇಕು. 11 ಮಾಲೆ ಜಪಿಸಿದರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ 1 ಮಾಲೆಯನ್ನು ಜಪಿಸಿ, ಆದರೆ ಭಕ್ತಿಪೂರ್ವಕವಾಗಿ ಅಂತಃಕರಣದಿಂದ ಪಠನೆಯನ್ನು ಮಾಡಿ. ಶ್ರೀ ಲಕ್ಷ್ಮೀನಾರಾಯಣರಲ್ಲಿ ವಿನಂತಿಯನ್ನು ಮಾಡಿಕೊಳ್ಬೇಕು. ನೀವು ನಮ್ಮ ಮನೆಯಲ್ಲಿ ಚಿರಕಾಲ ನೆಲೆಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ವಿನಂತಿಯನ್ನು ಮಾಡಿಕೊಂಡು ದೇವರ ಪಾದದಲ್ಲಿ ಇಟ್ಟಂತಹ ಆ ಗಂಟನ್ನು ಸಕ್ಕರೆಯ ಡಬ್ಬದಲ್ಲಿ ಕೆಳಬದಿಗೆ ಇಡಬೇಕು. ಡೈಲಿ ಯೂಸ್ನ ಸಕ್ಕರೆ ಡಬ್ಬ ಇದಕ್ಕೆ ಬೇಡ. ಸ್ಟೋರ್ ಮಾಡಿ ಇಟ್ಟಂತಹ ಸಕ್ಕರೆ ಡಬ್ಬದಲ್ಲಿ ಇದನ್ನು ಹಾಕಿಡಿ. ಸಕ್ಕರೆ ಖಾಲಿಯಾದಂತೆ ಅದರಲ್ಲಿ ಮತ್ತೆ ಸಕ್ಕರೆಯನ್ನು ತುಂಬುತ್ತಾ ಹೋಗಿ. ಇದರಿಂದ ಮನೆಯಲ್ಲಿ ಧನ, ಧಾನ್ಯ, ಸಂಪತ್ತು ವೃದ್ಧಿಸುತ್ತದೆ. ಈ ಉಪಾಯಗಳನ್ನು ನೀವು ಕೂಡ ಮಾಡಿ ಅದರ ಸುಂದರ ಅನುಭವಗಳನ್ನು ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.